ಇದೆಯಲ್ಲ ಅದು ಕಣ್ಣಿಗೆ ಕಾಣಲ್ಲ. ದೇವರು ಏನಾಗಿದ್ದಾರೆ ಹೇಳಿ? ಆತ್ಮ ಸ್ವರೂಪನ. ಈ ಆತ್ಮ ಸ್ವರೂಪನಾದ ದೇವರನ್ನು ಆರಾಧಿಸಬೇಕಾದ್ರೆ ಹೇಗೆ ಆರಾಧಿಸಬೇಕು ಅಂತ ದೇವರು ಹೇಳ್ತಾರಂದ್ರೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ನೀವು ಆರಾಧಿಸಬೇಕು ಪ್ರಿಯರೇ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ನಮಗೆ ನಿಮಗೆ ಇಷ್ಟ ಬಂದ ಹಾಗೆ ಅಲ್ಲ. ಒಂದು ಹೂ ಕೊಟ್ಟೋ, ಒಂದು ಕಾಯಿ ಕೊಟ್ಟೋ, ಇಲ್ಲ ತಲೆಯಲ್ಲಿರೋ ಕೂದಲು ಕೊಟ್ಟೋ ದೇವರನ್ನು ಆರಾಧಿಸುವಂತ ಅವಶ್ಯಕತೆ ಇಲ್ಲ. ತಂದೆಯಾದ ದೇವರನ್ನು ನಾವು ಆರಾಧಿಸ್ಬೇಕಂದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಅಂದ್ರೆ ಸತ್ಯ ಅಂದ್ರೆ ಬೈಬಲ್ ಗ್ರಂಥದಲ್ಲಿರುವಂತ ಒಂದೊಂದು ವಾಕ್ಯಗಳು ಅದು ಆತ್ಮವಾಗಿಯೂ ಸತ್ಯವಾಗಿಯೂ ಜೀವವಾಗಿಯೂ ಇದೆ ಪ್ರಿಯರೇ. ನಾವು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಆತನ ವಾಕ್ಯವು ಸತ್ಯವಾಗಿದೆ. ಅಂದ್ರೆ ಸತ್ಯ